ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಶಾಂತಿ, ನೀನು ನನ್ನ ಮನೇಲಿ ಬರೋಕೆ ನೀನು ನೆರಳು ಸಹ ನನ್ನ ಮಗನ ಮೇಲೆ ಬೀಳಬಾರ್ದು, ನನ್ನ ಮಗನ ನೀನು ಮಾತಾಡಿಸ್ಲೂಬಾರ್ದು, ನನ್ನ ಮಗನ ನೀನು ನೋಡಲೂಬಾರ್ದು, ನಡೆಯ ಫಸ್ಟ್ ಆಚೆ ಅಂದಾಗ ಈ ಕಡೆ ರಂಗನಾಥಲ್ಲಿ ಅವಳು ಹೋಗು ಅಂದರೆ ಎಲ್ಲೇ ಹೋಗ್ತಾಳೆ ಆ ಮಗು. ಏನಕ್ಕೋಸ್ಕರ ಆ ಮಗು ಸುಳ್ಳು ಹೇಳಿದ ಅಂತ ಮೊದಲು ಕೇಳೆ, ಯಾಕೆ ಈ ಥರ ಆಡ್ತಾ ಇದೆಯಾ ಶಾಂತಿ, ನನ್ನ ಮಾತು ಕೇಳು ಶಾಂತಿ ಅಂತ ಎಷ್ಟು ಹೇಳಿದ್ರು ಇಲ್ಲ, ನಾನು ಯಾರ ಮಾತು ಕೇಳೋದಿಲ್ಲ ಅಂಥೇಳಿ ಅಂತಾಳೆ. ರಂಗನಾಥು, ಅಲ್ಲ ಕಣೆ, ತಪ್ಪು ಮೇಲೆ ತಪ್ಪು ಮಾಡ್ತಾ ಇದೆಯಾ ನೀನು, ಆ ಮಗು ಇದಕ್ಕಿದ್ದಂಗೆ ಹೋಗು ಅಂದರೆ ಈ ರಾತ್ರಿ ಎಲ್ಲಿ ಅಂತ ಹೋಗುತ್ತೆ ಅದು ಅಂತಂದಾಗ, ಎಲ್ಲಾದರೂ ಹೋಗಲಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಶಾಂತಿ ಅಂತಾಳೆ. ಈ ಕಡೆ ಮೀನಾ, ಅತ್ತೆ ದಯವಿಟ್ಟು ನನ್ನ ಮಾತು ಕೇಳಿ ಅತ್ತೆ, ಅವ್ರು ಏನಕ್ಕೋಸ್ಕರ ಸುಳ್ಳು ಹೇಳಿದ್ರು ಅಂತನಾದರೂ ದಯವಿಟ್ಟು ಕೇಳಿ ಅತ್ತೆ, ಈ ಥರ ಮಾಡಬೇಡಿ ಅತ್ತೆ ಅಂದಾಗ, ಹೂ ಮಾರ ಒಳ್ಳೆ ನೀನು ಬಾಯಿ ಮುಚ್ಕೊಂಡು ಸೈಲೆಂಟಾಗಿ ನಿಂತ್ಕೋ, ಇಲ್ಲ ಅಂದರೆ ಅವಳಿಗೆ ಬಿಡಿಸೋ ಗ್ರಾಚಾರ ನಿನಗೆ ಬಿಡಿಸ್ಬೇಕಾಗುತ್ತೆ, ಹುಷಾರು ಅಂತ ಹೇಳಿ ಅಂತಾಳೆ. ಶಾಂತಿ ಕೋಪಕ್ಕೆ ಮೀನಾನು ಸಹ ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾಳೆ. ಈ ಕಡೆ ರೋಹಿಣಿ, ಮನೋಜ್, ನಾನು ನಿಮ್ಮನ್ನು ಬಿಟ್ಟು ಭಾಳ ಶಕ್ತಿ ನನಗಿಲ್ಲ ಮನೋಜ್, ನೀವಾದರೂ ಅತ್ತೆಗೆ ಹೇಳಿ ಮನೋಜ್, ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಮನೋಜ್ ಅಂದಾಗ, ಈ ಕಡೆ ಶಾಂತಿ ರೋಹಿಣಿನ ಎಳ್ದು ಈ ಕಡೆ ಬಿಸಾಕ್ತಾಳೆ. ಅತ್ತೆ ದಯವಿಟ್ಟು ಈ ಥರ ಮಾಡಬೇಡಿ ಅತ್ತೆ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅಂದಾಗ, ನಡೆಯ ಫಸ್ಟ್ ಆಚೆ, ಹೋಗಿ ಫಸ್ಟು ನನ್ನ ಮಗನ ಜೀವನದಿಂದ ಮೊದಲು ಹೋಗು ಅಂತ ಅಂತಾಳೆ. ಅದಕ್ಕೆ ರೋಹಿಣಿ, ಅತ್ತೆ ಹೋಗಿ ಅಂದರೆ ಎಲ್ಲತ್ತೆ ಹೋಗಲಿ, ನನಗೆ ಯಾರತ್ತೆ ಇದ್ದಾರೆ ಅಂತಂದಾಗ, ಹೋಗಿ ಆಚೆಗಡೆ ಎಲ್ಲಾದರೂ ಹೋಗಿ ಭಿಕ್ಷೆ ಬೇಡೆ, ಅಳಿಸೋಗಿರೋ ಅನ್ನ ತಿನ್ನಿ, ಮೃಷ್ಟಾನ್ನ ಭೋಜನ ಇಟ್ನಲ್ವ ನಿನಗೆ, ಅದಕ್ಕೋಸ್ಕರ ಈ ಪ್ರತಿಫಲ ನನಗೆ ಕೊಟ್ಟಿರೋದು ಅಂತ ಹೇಳ್ತಾಳೆ. ಈ ಕಡೆ ರಂಗನಾಥು, ಶಾಂತಿ ನೀನು ತಪ್ಪು ಮೇಲೆ ತಪ್ಪು ಮಾಡ್ತಾ ಇದೆಯಾ ಶಾಂತಿ ಅಂದಾಗ, ಹೌದು ರೀ ನಾನು ತಪ್ಪೇ ಮಾಡ್ತಾ ಇರೋದು ಅಂತ ಹೇಳಿ ಅಂತಾಳೆ. ಈ ಕಡೆ ರೋಹಿಣಿ, ಅತ್ತೆ ನಾನು ಎಲ್ಲೂ ಹೋಗೋದಿಲ್ಲ ಅತ್ತೆ, ನೀವೇ ನನ್ನ ಅತ್ತೆ ಮಾವ, ಅವರೇ ನನ್ನ ಗಂಡ, ಅದು ನನ್ನ ಮನೆ, ನನ್ನ ಗಂಡನ ಮನೆ, ನೀವೆಲ್ಲ ನನ್ನವರು, ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂದಾಗ, ಅತ್ತೆ ಮಾವ ಅಂತ ಏನಾದರೂ ಬಂದರೆ ಕಾಲು ಸರಿ ಇರೋದಿಲ್ಲ ನಿನಗೆ, ನನ್ನ ಮನೆ ಒಳಗಡೆ ಕಾಲಿಟ್ರೆ ನಿನ್ನ ಕಾಲು ಮುರಿದು ನಾಯಿಗೆ ಹಾಕ್ಬಿಡ್ತೀನಿ, ನನ್ನ ಮನೆಗೆ ಬರೋ ಅಂಥ ಧೈರ್ಯ ನೀನು ಯಾವತ್ತೂ ಮಾಡಬೇಡ ಅಂತ ಹೇಳಿ ಮಾಡ್ತಾಳೆ. ಅತ್ತೆ ಪ್ಲೀಸ್ ಅತ್ತೆ ಅಂತ ಹೇಳಿದ್ರು ಕೇಳೋದೇ ಇಲ್ಲ. ಈ ಕಡೆ ಮನೋಜನೇ ಬಾರು ಅಂತ ಹೇಳಿ ಈ ಕಡೆ ಮನೋಜ ಹೇಳ್ಕೊಂಡು ಹೋಗಿದ ತಕ್ಷಣ ರಂಗನಾಥ್ ಮತ್ತು ಮೀನಾ ಸೂರ್ಯ ಶಾಂತಿ ಜೊತೆಲೆ ಅವರಿಂದನೇ ಹೊರಡ್ತಾರೆ. ಈ ಕಡೆ ಶಾಂತಿ ಹೋಗಿದ್ದಾದ್ಮೇಲೆ ಮತ್ತೆ ರೋಹಿಣಿ ಹತ್ರ ಬರ್ತಾರೆ. ರೋಹಿಣಿ ಹತ್ರ ಬಂದು ಶಾಂತಿ ಕತ್ತಲಿರೋ ಹಾರನ ರೋಹಿಣಿಗಾಗಿ ಅಲ್ಲಿರೋ ಅರಿಶಿನ ಕುಂಕುಮ ಪಾತ್ರೆನೇ ಎತ್ತಿ ಅವಳ ತಲೆ ಮೇಲೆ ಹಾಕಿ ಮತ್ತೆ ಸೈಲೆಂಟಾಗಿ ಬಂದುಬಿಡ್ತಾರೆ. ಈ ಕಡೆ ರೋಹಿಣಿಗೆ ಏನು ಮಾಡಬೇಕಂತ ದಿಕ್ಕು ತೋಚದೆ ದೇವ್ರನ್ನ ನೋಡಿಕೊಂಡು ಹತ್ಕೊಂಡು ಒಂದು ಹತ್ರ ಕುತ್ಕೊಂಡ್ಬಿಡ್ತಾಳೆ. ಈ ಕಡೆ ರಂಗನಾಥ್, ಅಲ್ಲ ಶಾಂತಿ, ನಮ್ಮವರೇ ನಮ್ಮನ್ನು ಮೋಸ ಮಾಡಿಬಿಟ್ಟಾಗ ಎಷ್ಟು ನೋವಾಗುತ್ತೆ ಮನಸ್ಸಿಗೆ, ಯಾಕೆ ಬೇಕಿತ್ತು ಇದೆಲ್ಲನೂ, ಎಷ್ಟು ಮೋಸ ಮಾಡಿಬಿಟ್ಟಿದ್ದಾಳೆ ನಮಗೆ ಅಂತ ಹೇಳ್ತಾಳೆ. ಹೌದು ರೀ, ಮೋಸ ಮಾಡಿದ್ದಾಳೆ, ಏನು ಮಾಡೋಕ್ಕಾಗುತ್ತೆ, ನೀವು ಅವ್ರ ಗ್ರಾಚಾರ ಬಿಡಿಸ್ಬಿಡ್ತಾ ಇದ್ದೆ ನಾನು ಅವಳಿಗೆ ಅಂತ ಅಂದಾಗ, ಈ ಕಡೆ ಶಾಂತಿ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಮೀನಾ, ಅಲ್ಲ ಅತ್ತೆ, ಒಂದು ಹೆಣ್ಮಗುನ ದೇವಸ್ಥಾನದಲ್ಲಿ ಅಷ್ಟು ಜನರ ಮುಂದೆ ಹೊಡೆದಿದ್ದು ತಪ್ಪಲ್ವಾ ಅತ್ತೆ, ಯಾರು ನೋಡಿ ಏನು ಅನ್ಕೊತಾರೆ ಅತ್ತೆ ಅಂದಾಗ, ಯಾರು ಏನು ಅಂದ್ಕೊಳ್ಳೋದು, ಕರಿ, ಯಾವನು ಏನು ಅನ್ಕೊತಾನೆ, ಬರಬೇಕು ಯಾವನಾದರೂ ಆ ಥರ ಅಂದ್ಕೊಂಡು ಬೇವಿನ ಸೊಪ್ಪಲ್ಲಿ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳಿ ಶಾಂತಿ ಅಂತಾಳೆ. ಈ ಕಡೆ ರಂಗನಾಥ, ಹೋಗಪ್ಪ ಹೋಗಿ ನೀನು ಹೆಂಡ್ತಿನ ಕರ್ಕೊಂಬ ಅಂತ ಅಂದಾಗ, ಅವಳನ್ನ ಕರ್ಕೊಂಬರೋದು ಸಾಧ್ಯನೇ ಇಲ್ಲ, ನೀನೇನಾದರೂ ಅವಳನ್ನೇನಾದ್ರು ಕರ್ಕೊಂಬರೋಕೆ ಹೋದೆ ಅಂದರೆ ಅಷ್ಟೇ ನಿನ್ನ ಕೈ ಕಾಲು ಮುರಿದು ಮೂಲೆ ಕುಳಿಸ್ಬಿಡ್ತೀನಿ, ಹುಷಾರು ಅಂತ ಅಂತಾಳೆ. ಶಾಂತಿ, ಅವ್ರು ಬಂದರೆ ಅಲ್ವ ಏನಕ್ಕೋಸ್ಕರ ಸುಳ್ಳು ಹೇಳಿದ್ಲು ಅಂತ ಗೊತ್ತಾಗೋದು ಅಂತ ಅಂದಾಗ, ಇಲ್ಲ ರೀ ಸಾಧ್ಯನೇ ಇಲ್ಲ, ಅವಳು ಹೇಳಿರೋ ಸುಳ್ಳಿಗೆ ಅವಳನ್ನ ತೊಗೊಂಡೋಗ್ಬಿಟ್ಟು ಸುಳ್ಳಿಲಿ ಬಿಟ್ಬಿಟ್ಟು ಬಂದುಬಿಡ್ತಾ ಇದ್ದೆ, ಎಲ್ಲ ನಿಮ್ಮಿಂದನೇ ಆಗಿದ್ದು, ಎಲ್ಲ ಈ ಉಮಾರವಳಿಂದನೇ ಆಗಿದ್ದು ಅಂದಾಗ, ಮೀನಾ ನಾನೇನು ಮಾಡಿದೆ ಅತ್ತೆ ಅಂತ ಅಂತಾಳೆ. ಈ ಕಡೆ ಶಾಂತಿ, ಅವಳನ್ನ ಹೊಡಿತಾ ಇದ್ರೆ ನೀನು ಯಾಕೆ ಅಡ್ಡ ಬಂದೆ, ಈ ಮನೇಲಿ ಏನೇನಾದರೂ ನೀನೇ ಮಧ್ಯವಸ್ಥಿಕೆ ವಹಿಸ್ಕೊಂಬರ್ತೀಯಾ, ನಿನಗೇನಿತ್ತು, ನಾನು ಅವಳು ಗ್ರಾಚಾರ ಬಿಡಿಸ್ತಾ ಇದ್ದೆ, ನೀನು ಏನಕ್ಕೆ ಸೆಂಟ್ರಲ್ಲಿ ಬಂದೆ, ನಾನು ಮಾತಾಡಬೇಕಾದ್ರೆ ನಿನಗೇನು ಕೆಲಸ, ನಾನು ಅವಳನ್ನ ಹೊಡಿಬೇಡತ್ತೆ ಅಂತ ಏನಕ್ಕೆ ಬಂದೆ, ಇಲ್ಲಾಂದರೆ ಅವಳಿಗೆ ಒಳ್ಳೆ ಚಳಿ ಬಿಡಿಸ್ತಾ ಇದ್ದೆ ನಾನು ಅಂತ ಹೇಳಿ ಶಾಂತಿ ಬೈತಾಳೆ. ಈ ಕಡೆ ಸೂರ್ಯ, ಮನೆಯವರು ಅಂತ ಹೇಳಿ ಅವಳು ಸಹಾಯ ಮಾಡಿರೋದು, ಅವಳ ಮೇಲೆ ಯಾಕೆ ಕೋಪ ಮಾಡ್ಕೊತಾ ಇದ್ದೀರಾ, ಬೇರೆ ಯಾರೋ ಕೋಪ ಅಂತಂದು ನಮ್ಮ ಮೇಲೆ ಬಿಟ್ಟು ನಾವೇನು ಮಾಡೋಕ್ಕಾಗುತ್ತೆ ಸಕ್ಕರೆ ಅಂತ ಹೇಳ್ತಾಳೆ. ನಿಮ್ಮ ನಿರ್ಧಾರ ಏನಿದೆಯೋ ನೀವು ಪೌಡ್ರಮ್ಮನ ಬಗ್ಗೆ ನೀವು ಮಾತಾಡ್ಕೊಳ್ರಿ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಸೂರ್ಯ ಅಂತಾನೆ. ಈ ಕಡೆ ಶಾಂತಿ, ನಿರ್ಧಾರ ಎಲ್ಲ ಏನೂ ಇಲ್ಲ, ಅವಳು ಮನೆಗೆ ಬರಬಾರ್ದು ಅಷ್ಟೇ, ಅದೇ ನನ್ನ ನಿರ್ಧಾರ ಅಂತ ಹೇಳಿ ಅಂತಾಳೆ. ಈ ಕಡೆ ರಂಗನಾಥ್, ಹಂಗೆ ಅಂದ್ಬಿಟ್ರೆ ಹೆಂಗೆ ಶಾಂತಿ, ಏನು ಮಕ್ಕಳು ಅಂತ ತಪ್ಪು ಮಾಡೇ ಮಾಡ್ತಾರೆ.
ತಂದೆ ತಾಯಿಯಾಗಿ ಅದನ್ನು ಕ್ಷಮಿಸಿ ಮುಂದೆ ನಡಿಬೇಕಲ್ವ ನಾವು. ನಾವೇ ಹಿಂಗೆ ಹಗೆ ಸಾಧಿಸ್ಬಿಟ್ರೆ ಹೆಂಗೆ ಶಾಂತಿ ಅಂತ ಅಂದಾಗ, ಇಲ್ಲ ರೀ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ. ಈ ಕಡೆ ಮನೋಜ್, ಹೋಗು ರೂಮಲ್ಲಿ ಮಲ್ಕೋ, ಹೋಗೋ ನೀನು, ಹೋಗೋ ಕೇಳಿಸ್ತಿಲ್ವ ನಾನು ಹೇಳ್ತಾ ಇರೋದು ಅಂತ ಹೇಳಿ ಮನೋಜಗೆ ಅಂತಾನೆ. ರೂಮಲ್ಲಿ ಹೋಗ್ಬಿಟ್ಟು ಏನಾದರೂ ಅವಳು ಮೆಸೇಜ್ ಏನಾದರೂ ಮಾಡಿದ್ರೆ ಅಷ್ಟೇ ನಿನಗೆ ಸರಿ ಇರೋದಿಲ್ಲ ಅಂತ ಹೇಳಿ ಈ ಕಡೆ ಶಾಂತಿ ಬೈದು ಮನೋಜನ ಕಳಿಸ್ತಾಳೆ. ಮನೋಜನು ಸಹ ರೂಮ್ಗೆ ಸೈಲೆಂಟಾಗಿ ಹೊರಟೋಗ್ತಾನೆ. ಅದಾದಮೇಲೆ ರಂಗನಾಥಿಗೆ ಇದ್ರ ಬಗ್ಗೆ ಯಾರು ಏನು ಮಾತಾಡೋ ಆಗಿಲ್ಲ, ಇದೇ ನನ್ನ ಕೊನೆಯ ನಿರ್ಧಾರ ಅಷ್ಟೇ, ಅವಳ ಮನೆಗೆ ಬರಬಾರ್ದು ಬರಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ರೋಹಿಣಿ ಫ್ರೆಂಡ್ ಪೂಜಾ ನಿದ್ದೆ ಮಾಡ್ತಾ ಇರ್ತಾಳೆ. ಬಿಲ್ ಹೊಡಿಯೋ ಸೌಂಡ್ ಕೇಳಿಸುತ್ತೆ. ಯಾರಪ್ಪ ಇಷ್ಟೊತ್ತಲ್ಲಿ ಯಾರು ಅಂದರೆ ಸೌಂಡೇ ಮಾಡ್ತಾ ಇಲ್ಲ ಅಂಥೇಳಿ ಹೋಗಿ ಡೋರ್ ತೆಗಿತಾಳೆ. ರೋಹಿಣಿನ ನೋಡಿ ಶಾಕ್ ಆಗಿ ಹೋಗ್ತಾಳೆ. ಕೇಳ್ತಾ ಇರ್ತಾಳೆ, ಏನಾಯಿತು ಅರ್ಶಿನ ಕುಂಕುಮ, ನಾನು ಅರ್ಶಿನ ಕುಂಕುಮ ಇಟ್ಕೊಂಡ್ರೆ ಬೈತಾ ಇದ್ದೆ, ನೀನು ನೋಡಿ ಇಷ್ಟೊಂದು ಹಾಕ್ಕೊಂಬಂದಿದ್ಯಾ, ಯಾಕೆ ಏನಾಯಿತು ಅಂತ ಕೇಳ್ತಾಳೆ. ರೋಹಿಣಿ ಏನು ಮಾತಾಡದೆ ಸೈಲೆಂಟಾಗಿ ಇರ್ತಾಳೆ. ಯಾಕೆ ಏನಾಯಿತು ಮಾತಾಡು, ಏನಾದರೂ ಯಾಕೆ ಸೈಲೆಂಟಾಗಿದೆಯಾ ಅಂದಾಗ ತುಂಬ ಅಳ್ತಾ ಇರ್ತಾಳೆ. ಯಾಕೆ ಏನಾಯಿತು ಅಂದಾಗ ಅಲ್ಲಿ ನಡೆದಿರೋ ವಿಚಾರನೆಲ್ಲ ಹೇಳ್ತಾಳೆ. ಸೂರ್ಯ ಮತ್ತು ಮೀನಾ ಇಬ್ಬರೂ ಮೇಕೆ ಮಂಜಣ್ಣನ ಕರ್ಕೊಂಬಂದಿದ್ರು ಅಂತಂದಾಗ, ಮೇಕೆ ಮಂಜಣ್ಣ ಹೆಂಗೆ ಸಿಕ್ಕಿದ್ರು ಇವ್ರ ಕೈಯಲ್ಲಿ ಅಂತ ಅಂತಾರೆ. ಅದಾದಮೇಲೆ ಕೇಶವ್ ಅಂಕಲ್ ಇದ್ದಾರಲ್ವ, ಅವ್ರ ಮಗಳು ಮದುವೆ ಆಗ್ತಾಯಿದ್ದಾರಲ್ಲ ಹುಡುಗನ ಕಡೆಯವರು, ಕೇಶವ್ ಅಂಕಲ್ ಬೀಗ್ರೆ ಇರೇ ಈ ಮೇಕೆ ಮಂಜಣ್ಣ, ಅದ್ರ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ, ಈ ಥರ ಎಲ್ಲ ಆಯಿತು ಅಂತಂದ ತಕ್ಷಣವೇ ಈ ಕಡೆ ಪೂಜಾ ತುಂಬ ಶಾಕ್ ಆಗೋಗ್ತಾಳೆ. ಏನೇ ಹೇಳ್ತಾ ಇದೆಯಾ ನೀನು, ಅವ್ರಿಗೆ ಹೆಂಗೆ ಇವರು ಗೊತ್ತಾಯಿತು ಅಂದಾಗ, ಗೊತ್ತಿಲ್ಲ ಕಣೆ ಅಂತ ಅಂದಾಗ, ಇರು ಒಂದು ನಿಮಿಷ ಅಂತ ಹೇಳಿ ಅವಳು ಇನ್ವಿಟೇಷನ್ ಕಾರ್ಡ್ನ ತೊಗೊಂಬಂದು ರೋಹಿಣಿ ಕೈಗೆ ಕೊಡ್ತಾಳೆ. ರೋಹಿಣಿ ಅದನ್ನು ನೋಡಿ ಶಾಕ್ ಆಗೋಗ್ತಾಳೆ. ಶಾಕಾಗಿ ಈ ಇನ್ವಿಟೇಷನ್ ಕಾರ್ಡ್ ಯಾವಾಗ ತಂದು ಕೊಟ್ಟ ಅಂದಾಗ, ಆ ಇನ್ವಿಟೇಷನ್ ಕಾರ್ಡು ತಂದು ಕೊಟ್ಟ, ಬನ್ನಿ ನೀವು ರೋಹಿಣಿ ಅಂತ ಅಂದ್ಬಿಟ್ಟು, ನಾನು ಹೋಗಲ್ಲ ಅಂತ ಅಂದಮೇಲೆ ಆ ಇನ್ವಿಟೇಷನ್ ಕಾರ್ಡು ಯಾಕೆ ಓದಬೇಕು ಅಂತ ಹೇಳಿ ಸೈಡಲ್ಲಿ ಇಟ್ಬಿಟ್ಟಿದ್ದೆ ಕಣೆ ಅಂದ ತಕ್ಷಣ ರೋಹಿಣಿಗೆ ತುಂಬ ಕೋಪ ಬಂದು ಅವಳು ಪೂಜಾ ಕತ್ತನ್ನು ಹಿಡ್ಕೊತಾಳೆ. ಯಾಕೆ ಈ ಥರ ಮಾಡಿಬಿಟ್ಟೆ, ಇದನ್ನು ಫಸ್ಟೇ ಗೊತ್ತಿದ್ರೆ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಬೋದಿತ್ತಲ್ಲ ಅಂತ ಹೇಳ್ತಾಳೆ. ಈ ಕಡೆ ನಮ್ಮ ಅತ್ತೆ ಯಾವ ರೀತಿ ನಡ್ಕೊಂಡ್ರು ಗೊತ್ತೇನೆ ನಿನಗೆ, ಹೆಂಗೆ ಹೊಡೆದ್ರು ಗೊತ್ತಾ, ಒಂದು ಹೆಣ್ಮಗು ಅಂತ ನೋಡ್ದಿರೇ ಒಳ್ಳೆ ಮೃಗ ಥರ ನಡ್ಕೊಂಡ್ರು ನನ್ನ ಜೊತೆ, ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಏನು ಬರೀ ಇದ್ರ ಮಲೇಷ್ಯಾ ಬಗ್ಗೆ ಎಲ್ಲ ಗೊತ್ತಾಗೋಯಿತು ನಮ್ಮ ಅತ್ತೆಗೆ ಅಂತ ಅಂದಾಗ, ಏನೇನು ನಡೀತು ಏನು ಅಂತೇಳಿ ಪ್ರತಿಯೊಂದು ಪೂಜೆಗೆ ಹೇಳ್ತಾಳೆ. ಬರೀ ಮಲೇಷ್ಯಾ ಬಗ್ಗೆ ನಡೀತಾ ಅಥವಾ ಕ್ರಿಶ್ ಬಗ್ಗೆನೂ ಗೊತ್ತಾಯ್ತಾ ಅಂದಾಗ, ಇಲ್ಲ ಕಣೆ ಬರೀ ಮಲೇಷ್ಯಾ ಬಗ್ಗೆ ಗೊತ್ತಾಗಿರೋದು, ಅದಕ್ಕೆ ಈ ಅವತಾರ, ಒಂದು ವೇಳೆ ಕ್ರಿಶ್ ಬಗ್ಗೆ ಗೊತ್ತಾಗ್ಬಿಟ್ರೆ ನಾನು ಉಳಿಸೋದೇ ಇಲ್ಲ ನಮ್ಮ ಅತ್ತೆ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾ ಇರ್ತಾಳೆ ಪೂಜೆಗೆ. ಮತ್ತು ಏನೇ ಮಾಡ್ತೀಯ ನೀನು, ಇನ್ಮೇಲೆ ಇದೇ ನೀನು ಪರ್ಮನೆಂಟು ಅಂತ ಹೇಳಿದಾಗ, ಇಲ್ಲ ಕಣೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಅಂತಾಳೆ. ಅಲ್ಲ ಕಣೆ ಇಷ್ಟೆಲ್ಲ ನಡೆದಿದೆ ಮತ್ತೆ ಹೇಗೆ ಹೋಗ್ತೀಯ ಅಲ್ಲಿಗೆ, ಅದು ಯಾವುದು ಇರೋದ ಮೇಲೆ ನೀವು ಹೋಗ್ತೀಯ ನೀನು ಅಂತ ಅಂದಾಗ, ಹೋಗಲೇಬೇಕು ಕಣೆ, ಅದು ನನ್ನ ಫ್ಯಾಮಿಲಿ, ನನ್ನ ಸಂಸಾರ, ನನ್ನ ಮನೆಯವರು, ನನ್ನವರು, ಏನಕ್ಕೋಸ್ಕರ ಹೇಳು ನಾನು ಅಷ್ಟು ಕಷ್ಟಪಟ್ಟಿದ್ದೆ, ನನಗೆ ಒಲಿದು ಬಂದ ಫ್ಯಾಮಿಲಿ ಅಲ್ಲ, ನಾನು ಹೊಲಿಸ್ಕೊಂಡ ಫ್ಯಾಮಿಲಿ, ನನಗೋಸ್ಕರ ಕಟ್ಕೊಂಡ ಒಂದು ಜೀವನ, ಅದು ಕುಂಟನೋ ಕುರುಡನೋ, ಅವನ ಜೊತೆ ನನ್ನ ಒಂದು ಆಸೆಗಳನ್ನ ಈಡೇರಿಸ್ಕೋಬೇಕು, ನನ್ನ ಒಂದು ಗುರಿಗಳನ್ನ ಅವ್ರ ಜೊತೆ ಈಡೇರಿಸ್ಕೋಬೇಕು ಅನ್ನೋ ಆಸೆಯಿಂದ ನಾನು ಈ ಒಂದು ಫ್ಯಾಮಿಲಿನ ಕಟ್ಕೊಂಡಿದ್ದೀನಿ. ಈಗ ಈ ಥರ ಆಗೋದ್ರೆ ಹೆಂಗೆ, ನಾನು ಏನೇ ಆದರೂ ಮತ್ತೆ ಅದೇ ಮನೆಗೆ ಹೋಗ್ತೀನಿ, ಅಲ್ಲೇ ಹೋಗ್ತೀನಿ, ಅವ್ರ ಜೊತೆಲೇ ಇರ್ತೀನಿ, ನನ್ನ ಗಂಡ, ನನ್ನ ಅತ್ತೆ, ನನ್ನ ಮಾವ, ನನ್ನ ಮನೆ ಕಣೆ, ಅದು ಏನೇ ನಡೆದ್ರು ಅದು ನಾನು ಹೋಗ್ತೀನಿ, ನನ್ನ ಜೀವನ ಹೆಂಗೆ ಬೇಕೋ ಹಂಗೆ ರೂಪಿಸ್ಕೊಳ್ಳೋಕ್ಕೆ ಒಂದೇ ಒಂದು ದಾರಿ ಅಂದರೆ ನನಗೆ ಮನೋಜ್ ಅಂತ ಹೇಳ್ತಾರೆ. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ನನಗೆ ಕಾಫಿ ರೆಡಿ ಮಾಡು ಅಂತ ಹೇಳಿ ಈ ಕಡೆ ರೋಹಿಣಿ ಫ್ರೆಶ್ ಆಗೋಕ್ಕೆ ಹೊರಡ್ತಾಳೆ. ಈ ಕಡೆ ಮೀನಾ ಸೂರ್ಯ ಇಬ್ಬರೂ, ಅಲ್ಲ ಕಣೆ ನಾನು ಮೊದಲಿಂದನೇ ಹೇಳ್ತಾ ಬಂದೆ, ನಾನು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ, ಇವಾಗ ಗೊತ್ತಾಯ್ತಾ ಸೂರ್ಯ ಹೇಳೋದೆಲ್ಲ ನಿಜ ಅಂತ ಹೇಳ್ಬಿಟ್ಟು ಅಂದಾಗ, ಯಾವ ಬಗ್ಗೆ ಹೇಳ್ತಾ ಇದ್ದೀರ ನೀವು ಅಂತ ಮೀನಾ ಅಂತಾಳೆ. ಅದೇ ರೀ ಪೌಡ್ರಮ್ಮ ಬಗ್ಗೆ ಅಂತ ಹೇಳಿ ಈ ಕಡೆ ಸೂರ್ಯ ಅಂತಾನೆ. ಏನಕ್ಕೋಸ್ಕರ ಅಷ್ಟೊಂದು ಸುಳ್ಳು ಹೇಳಿದ್ರು ಅಂತ ಗೊತ್ತೇ ಆಗಿಲ್ವಲ್ರಿ ಕೊನೆಗೂ, ಅಂದರೆ ಎಲ್ಲೇ ಈ ಸಕ್ಕರೆ ಎಲ್ಲೇ ಹೇಳಕ್ಕೆ ಬಿಟ್ರು ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಮನೋಜ ಒಂದು 2-3 ಸಲ ಬಂದು ನೀರು ಕುಡಿದು ಹೋಗ್ತಾ ಇರ್ತಾನೆ. ಈ ಕಡೆ ಏನಕ್ಕೆ ಇವನು ಇಷ್ಟೊಂದು ನೀರು ಕುಡಿತಾ ಇದ್ದಾನೆ ಅಂತೇಳಿ ಸೂರ್ಯ ಕೇಳಿದಾಗ, ರೀ ಅವರು ವೈಫ್ ಮೋಸ ಮಾಡೋದಕ್ಕೆ ತಡ್ಕೊಳಕ್ಕಾಗ್ತಾಯಿಲ್ಲ, ದುಃಖ ಅವ್ರಿಗೆ ಅಂಥೇಳಿ ಈ ಕಡೆ ಮೀನಾ ಅಂತಾಳೆ. ಅದೇ ಟೈಮ್ಗೆ ಈ ಕಡೆ ರಂಗನಾಥ್ ಬರ್ತಾನೆ. ಯಾಕಪ್ಪ ನಿದ್ದೆ ಬರ್ತಾ ಇಲ್ವ ಅಂದಾಗ, ಈ ಕಡೆ ಸೂರ್ಯ 2 ದಿನಕ್ಕೆ ಆಗೋಷ್ಟು ನೀರು ಕುಡ್ದಿದ್ದಾನೆ, ಅದೆಲ್ಲ ಆಚೆ ಬರಬೇಕಲ್ಲಪ್ಪ, ಅಲ್ಲಿವರೆಗೂ ನಿದ್ದೆ ಬರಲ್ಲ ಅವನಿಗೆ ಅಂತಂತಾನೆ. ನೋಡಪ್ಪ ಮನೋಜ್,
ಹೋಗಿ ನೀನು ಹೆಂಡ್ತಿನ ಕರ್ಕೊಂಬ, ನಿನ್ನನ್ನು ನಂಬಿ ಬಂದಿರೋಳು, ಈಗ ಕೈಗೆ ಬಿಟ್ಟರೆ ಹೆಂಗೆ, ಕಷ್ಟನೋ ಸುಖನೋ ಅವಳ ಜೊತೆಲಿ ನೀನು ಬಾಳಬೇಕಲ್ವ, ಏನಾಯಿತು, ಏನಕ್ಕೋಸ್ಕರ ಸುಳ್ಳು ಹೇಳಿದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ ಹೋಗಪ್ಪ ಅಂದಾಗ, ಇಲ್ಲಪ್ಪ ನಾನು ಹೋಗೋದಿಲ್ಲ ಅಂತಂತಾನೆ. ಹಠ ಮಾಡಬೇಡಪ್ಪ, ನಾನು ಹೇಳೋದು ದಯವಿಟ್ಟು ಕೇಳು ಅಂದಾಗ, ಇಲ್ಲಪ್ಪ ನಾನು ಕೇಳೋದಿಲ್ಲ, ಅಮ್ಮನೇ ಅವಳನ್ನ ಕರ್ಕೊಂಬಂದಿದ್ದು, ಅಮ್ಮನೇ ಮನೆಯಿಂದ ಆಚೆ ಹಾಕಿದ್ದಾರೆ, ಸರಿ ಹೋಯ್ತು ಅಂತ ಹೇಳಿ ಅಂತಾನೆ. ನಾನು ಹೇಳೋದು ದಯವಿಟ್ಟು ಒಂದು ಸ್ವಲ್ಪ ಕೇಳು ಮನೋಜ ಅಂತ ಅಂದಾಗ, ಇಲ್ಲಪ್ಪ ಯಾರು ಏನು ಹೇಳಿದ್ರು ನಾನು ಕೇಳೋದಿಲ್ಲ, ನಾನು ಕರ್ಕೊಂಡು ಬರೋದೇ ಇಲ್ಲ ಅಂತ ಅಂತಾರೆ. ಈ ಕಡೆ ಸೂರ್ಯ, ಮನೋಜ ಅಪ್ಪ ಹೇಳ್ತಾ ಇರೋದು ಒಂದು ಸ್ವಲ್ಪ ಕೇಳು, ನಿನ್ನೊಳದಕ್ಕೆ ಕಣೋ ಹೇಳ್ತಾ ಇರೋದು, ಪೌಡ್ರಮ್ಮನ ಕರ್ಕೊಂಬಂದು ಏನಕ್ಕೋಸ್ಕರ ಸುಳ್ಳು ಹೇಳಿದೆ, ಯಾಕೆ ಸುಳ್ಳು ಹೇಳಿದೆ ಅಂತ ಹೇಳಿ ಕೇಳಿದ್ರೆ ನಮಗೇನು ಅಂತ ಗೊತ್ತಾಗುತ್ತಲ್ವಾ ಅಂತಂದಾಗ, ಇಲ್ಲ ಕಣೋ ಅದ್ರ ಬಗ್ಗೆ ನಿಮ್ಗೆ ಯಾಕೆ ಬೇಕು, ನಿಮ್ಮ ಕೆಲಸ ಏನಿದೆ ನೀವು ನೋಡ್ಕೊಳ್ರಿ, ನಮ್ಮ ವಿಚಾರಕ್ಕೆ ನೀವು ಯಾಕೆ ಬರ್ತಾ ಇದ್ದೀರಾ, ಇದು ನನ್ನ ಸಂಸಾರ, ಅದು ಯಜಮಾನಾಗಿ ಗಂಡ ಆಗಲ್ಲ, ಯಜಮಾನಾಗಿ ನಡ್ಕೊತಾ ಇದ್ದೀನಿ ನಾನು ಅಂತ ಹೇಳಿ ಮನೋಜ ಅಂತಾನೆ. ನನ್ನ ಸಂಸಾರ ವಿಚಾರದಲ್ಲಿ ನೀವು ಯಾರು ಮೂಗು ತೂರಿಸ್ಬೇಡ್ರಿ ಅಂತ ಅಂದಾಗ, ಈ ಕಡೆ ಮೀನಾ, ಇದು ನಮ್ಮ ಫ್ಯಾಮಿಲಿ, ಇಲ್ಲಿರೋರೆಲ್ಲ ಎಲ್ಲರೂ ಒಂದೇ ಫ್ಯಾಮಿಲಿ, ನಾವು ಒಬ್ರಿಗೊಬ್ರು ಕಷ್ಟ ಸುಖಕ್ಕೆ ಒಂದಾಗಬೇಕು, ನಿಮಗೆ ನಾವು ನಮಗೆ ನೀವು ಒಂದಾದ್ರೇ ಫ್ಯಾಮಿಲಿ ಅಂತ ಅನ್ಸ್ಕೊಳ್ಳೋದು ಅಂದಾಗ, ಹೌದು ಆದರೆ ಈ ವಿಚಾರಕ್ಕೆ ನೀವು ತಲೆ ಹಾಕಬೇಡ್ರಿ, ಅಮ್ಮ ಏನು ಮಾಡಿದಾರೋ ಅದು ಕರೆಕ್ಟಾಗೆ ಮಾಡಿದ್ದಾರೆ, ಏನಿದ್ರು ಅಮ್ಮ ನೋಡ್ಕೊತಾರೆ, ಅದ್ರ ಬಗ್ಗೆ ನಿಮ್ಗೆ ಯಾಕೆ ಬೇಕು, ಇನ್ನೂ ಜಾಸ್ತಿ ಮಾತಾಡಿದ್ರೆ ನನ್ನ ಮನೆಯಿಂದನೇ ಹೋಗ್ಬಿಡ್ತೀನಿ ಆಚೆ ಅಂತ ಹೇಳಿ ಕೋಪ ಮಾಡಿಕೊಂಡು ಮನೋಜ್ ಈ ಕಡೆ ಹೊರಟೋಗ್ತಾನೆ. ಈ ಕಡೆ ಸೂರ್ಯ, ಅಪ್ಪ ನೀವೇನು ಬೇಜಾರು ಮಾಡ್ಕೊಂಬಿಡ್ರಿ, ಗಂಡ ಹೆಂಡತಿ ಅಂದಮೇಲೆ ಈ ಜಗಳ ಎಲ್ಲ ಮಾಮೂಲಿನೇ, ಒಂದು 2-3 ದಿನದಲ್ಲಿ ಇದು ಸರಿ ಹೋಗುತ್ತೆ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಿಡ್ರಿ, ನೀವು ಹೋಗಿ ಆರಾಮಾಗಿ ನಿದ್ದೆ ಮಾಡೋಗಿ ಅಂತಾನೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.